ದರ್ಶನ್ ಅವ್ರೀಗ ನಿಜ ಜೀವನದ ನಾಯಕ ಆಗಬೇಕು, ಸಿನಿಮಾ ನಾಯಕ ಬೇಡ ಅಂತ ಹೇಳ್ತಾ ಇದ್ದೀರಿ. ಸಿನಿಮಾದಲ್ಲೂ ಅದೇ ಸರ್ ತೋರಿಸೋದು, ನಿಜ ಜೀವನದಲ್ಲಿ ಇರೋದು ಹಂಗೇನೆ ಅವರು. ಹಾ, ಅದು ನಾವು ನೋಡಿರೋದು ಅಭಿಮಾನಿಗಳು. ಓಕೆ. ಸಿನಿಮಾದಲ್ಲಿ ನೀವೇನ್ ತೋರಿಸ್ತೀರಾ, ಇವಾಗ ನೀವು ಡೆವಿಲ್ ಸಿನಿಮಾ ನೀವು ನೋಡಿ, ಸಿನಿಮಾದಲ್ಲೂ ಅದೇ ತರನೇ ತೋರಿಸಿದ್ದಾರೆ. ನಾ ಕ್ಯಾಂಪೇನ್ ಬಂದಾಗ್ಲೂ ಹಂಗೆ ಇದ್ರು, ಸಿನಿಮಾದಲ್ಲಿ ಹೆಂಗಿದಾರೆ ಹಂಗೆ ಇದ್ರು. ನಾನ್ ಕಣ್ಣಾರೆ ನೋಡಿದೀನಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾಂಪೇನಿಗೆ 2 ದಿನ ಅವ್ರ ಜೊತೆಲಿ ನಾನು ಇದೀನಿ. ಎಸ್, ನಾನು ನೋಡಿದ್ದೀನಿ ಅವರು. 2 ದಿನ ನಾನ್ ಜೊತೆಲಿ ಇದೀನಿ, ನಾನೇ ಅವ್ರಿಗೆ ಊಟ ಹಾಕೊಟ್ಟಿದ್ದೀನಿ, ಕ್ಯಾಂಪೇನ್ ಅಲ್ಲಿ ನಾನಿದ್ದೆ. ಅವ್ರು ಎಲ್ರಿಗೂ ಕ್ಯಾಂಪೇನ್ ಮಾಡಿದ್ದಾರೆ. ಯಾಕೆ ಅವ್ರು ಬರಬಾರ್ದು ಮುಂದಕ್ಕೀಗ? ಎಲ್ರಿಗೂ ಕ್ಯಾಂಪೇನ್ ಮಾಡಿದ್ರಲ್ವ ಸರ್? ಅದೇ ಸುಪ್ರೀತ್ ಅವರೇ, ಈಗ ಎಲ್ರಿಗೂ ಕ್ಯಾಂಪೇನ್ ಮಾಡಿದ್ದಾರೆ, ಅಷ್ಟು ಧೈರ್ಯವನ್ನು ತೋರಿಸಿದ್ದಾರೆ, ಆಗಿನ ಸರ್ಕಾರದ ಪ್ರಮುಖರನ್ನ ಎದುರಾಕೊಂಡಿದ್ದಾರೆ, ಎದುರಾಕೊಂಡು ಕೆಲವರು ಪರವಾಗಿ ಪ್ರಚಾರವನ್ನು ಮಾಡಿದ್ದಾರೆ. ಆ ಧೈರ್ಯವನ್ನ ಈ ನಾಯಕರು ಯಾಕೆ ತೋರಿಸ್ತಾ ಇಲ್ಲ? ಈಗ ಅವರಿಗೆ ಸಪೋರ್ಟ್ ಮಾಡೋ ನಿಟ್ಟಿನಲ್ಲಿ ಯಾಕೆ ಎದುರು ನಿಂತ್ಕೊಳ್ತಾ ಇಲ್ಲ? ಭಯ ಇದೆಯಾ ಯಾರಿಗಾದ್ರು? ಸರ್ ಭಯ ಏನೂ ಇಲ್ಲ. ಅವರು ಸಪೋರ್ಟ್ ಇವತ್ತಿಲ್ಲ ನಾಳೆ ಸಪೋರ್ಟ್ ಮಾಡೇ ಮಾಡ್ತಾರೆ ಸರ್. ಈಗ ಮೊನ್ನೆನೂ ಈಗ ನಿಮ್ಗೆ ಸತೀಶ್ ರೆಡ್ಡಿ ಅಪ್ಪ, ನಾನು ಹೇಳ್ತೀನಿ, ಈಗ ಸತೀಶ್ ರೆಡ್ಡಿ ಅವರು ಒಂದು ಮಾತಾಡ್ತಾ ಇಲ್ಲ ದರ್ಶನ್ ಅವರು ಒಳಗೆ ಹೋಗಿರೋದ್ರ ಬಗ್ಗೆ. ಸೊ ಸರ್ ವೈಯಕ್ತಿಕ ನಮಗ್ ಗೊತ್ತಿದೆ ಅವ್ರು ಎಷ್ಟು ದುಃಖದಲ್ಲಿದ್ದಾರೆ. ನನ್ನನ್ನು ನೆನ್ನೆ ಮಾತಾಡಿದೀನಿ ಸರ್ ಅವ್ರ ಜೊತೆ. ನೆನ್ನೆನೂ ಹೇಳಿದ್ರು ನನ್ನ ಹತ್ರ ಹೆಂಗಿದ್ದಾರೆ ಅಂತ ನಾನು ಕೇಳಿದೀನಿ ಅವ್ರನ್ನ. ಓಕೆನಾ? ಅವ್ರಿಗೆಲ್ಲ ಗೊತ್ತು ಏನು ಅವ್ರು ಎಷ್ಟು ದುಃಖದಲ್ಲಿದ್ದಾರೆ ಗೊತ್ತಾ ಸರ್. ಅವರು ಫಸ್ಟ್ ಟೈಮ್ ಹೋದಾಗ ಅವ್ರ ಬರ್ತ್ಡೇನೆ ಸೆಲೆಬ್ರೇಷನ್ ಮಾಡಬಾರ್ದು ಅಂದ್ರು. ನನಗ್ ಬೈದ್ರು ಅವತ್ತು, ಬರ್ತ್ಡೇ ಸೆಲೆಬ್ರೇಷನ್ ಮಾಡಬಾರ್ದು ಅಂತ, ಎಲ್ಲ ನಿಲ್ಸ್ಬಿಡಿ ಅಂದ್ರು.